ದಿನಾ ಬೆಳಿಗ್ಗೆ ಏನಪ್ಪಾ ತಿಂಡಿ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ರೆ ಟೆನ್ಷನ್ ಇಲ್ಲದೆ ನನ್ನನ್ನು ಫಾಲೋ ಮಾಡ್ಕೊಳ್ಳಿ. ನಾನು ಲೆಕ್ಕನೇ ಇಡಕ್ಕಾಗದೇ ಇರೋಷ್ಟು ಬ್ರೇಕ್ಫಾಸ್ಟ್ ರೆಸಿಪೀಸ್ ಹಾಕಿದ್ದೀನಿ. ಹೋಟೆಲ್ಗಳಲ್ಲಿ ಮತ್ತೆ ರೆಸ್ಟೋರೆಂಟ್ ಅಲ್ಲಿ ಸಿಗೋ ತರ ಜ್ಯೂಸಿ ಆಗಿ ಕಲರ್ಫುಲ್ ಅಂಡ್ ಟೇಸ್ಟಿ ಆಗಿರುವಂತ ಟೊಮೆಟೊ ಬಾತ್ ಅಷ್ಟೇ ಸಿಂಪಲ್ ಆಗಿ ಮನೇಲೆ ಹೇಗ್ ಮಾಡೋದು ಅಂತ ನೋಡೋಣ. ಒಂದ್ ಪಾತ್ರೆನಲ್ಲಿ ನೀರಿಟ್ಟು ಅದ್ ಕುದ್ಮೇಲೆ ಟೊಮ್ಯಾಟೊ, ಬೆಳ್ಳುಳ್ಳಿ ಮತ್ತೆ ಬ್ಯಾಡಗಿ ಮೆಣಸಿನಕಾಯಿನ ಒಂದ್ 5 ನಿಮಿಷ ಬೇಯಿಸಿಟ್ಟು ತೆಗೆದಿಟ್ಕೋಬೇಕು. ಕಂಪ್ಲೀಟ್ ಆಗಿ ಕೂಲ್ ಡೌನ್ ಆದ್ಮೇಲೆ ಟೊಮ್ಯಾಟೊ ಸಿಪ್ಪೆ ತೆಗೆದು ಇದನ್ನ ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಅದ್ರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಮತ್ತೆ ಸೋಂಪು ಚಕ್ಕೆ ಲವಂಗ ಏಲಕ್ಕಿನ ನೀರ್ ಹಾಕದೆ ಈ ರೀತಿ ಫೈನ್ ಆಗಿ ರುಬ್ಬಿಟ್ಕೋಬೇಕು. ಒಗ್ಗರಣೆಗೆ ಕುಕ್ಕರ್ ಅಲ್ಲಿ ಎಣ್ಣೆ ತುಪ್ಪ ಹಾಕಿ ಹೋಲ್ ಸ್ಪೈಸಸ್ ಜೊತೆಗೆ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಆದ್ಮೇಲೆ ರುಬ್ಬಿರುವಂತ ಮಸಾಲೆ ಜೊತೆಗೆ ಹಸಿ ಬಟಾಣಿ ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡು ಪುದೀನ ಕೊತ್ತಂಬರಿ ಸೊಪ್ಪು ಹಸಿ ಮೆಣಸು ಮತ್ತೆ ಕಟ್ ಮಾಡಿರುವಂತ ಟೊಮೆಟೊ ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಪುಡಿ ಮತ್ತೆ ಒಂದ್ ಅರ್ಧ ಸ್ಪೂನ್ ಗರಂ ಮಸಾಲೆ ಇದಿಷ್ಟು ಹಾಕಿ ಮಿಕ್ಸ್ ಮಾಡ್ಕೊಂಡು ಒಂದ್ 5 ನಿಮಿಷ ಲಿಡ್ ಕ್ಲೋಸ್ ಮಾಡಿಟ್ರೆ ಈ ರೀತಿ ಎಣ್ಣೆ ಎಲ್ಲ ಸಪರೇಟ್ ಆಗಿ ಟೊಮೆಟೊ ಎಲ್ಲ ಸಾಫ್ಟ್ ಆಗುತ್ತೆ. ಇವಾಗ ಒಂದ್ 2 ಸ್ಪೂನ್ ಅಷ್ಟು ಮೊಸರು ಹಾಕಿ ಮಿಕ್ಸ್ ಮಾಡ್ಕೊಂಡು ನೆನ್ಸಿಟ್ಟಿರುವಂತ ಅಕ್ಕಿ ಜೊತೆಗೆ ಬಿಸಿ ಬಿಸಿ ನೀರ್ ಹಾಕಿ ಒಂದ್ ಒಳ್ಳೆ ಮಿಕ್ಸ್ ಕೊಟ್ಟು ಫೈನಲಿ ಒಂದೆರಡು ಬಿರಿಯಾನಿ ಎಲೆ ಹಾಕೋತಾ ಇದೀನಿ ನಾನು. ನಮ್ಮ ಮನೇಲೆ ಬೆಳೆದಿದ್ದು ನಂಗೆ ತುಂಬಾ ಇಷ್ಟ ಇದ್ರ ಫ್ಲೇವರ್. ಸೊ ಊರಿಂದ ಕಿತ್ಕೊ ಬಂದು ಮನೇಲೆ ಬಾಟಲ್ ಹಾಕಿಟ್ಟಿದೀನಿ. ಚೆನ್ನಾಗಿ ಬಂತು ಈ ಸರಿ. ಉಪ್ಪೆಲ್ಲ ಸರಿ ಇದೆಯಾ ಅಂತ ನೋಡ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಜಸ್ಟ್ ಒಂದ್ ವಿಷಲ್ ಅಷ್ಟೇ ಸೂಪರ್ ಟೇಸ್ಟಿ ಆಗಿರುವಂತ ಹೋಟೆಲ್ ಸ್ಟೈಲ್ ಅಲ್ಲಿ ಒಂದು ಟೊಮೆಟೊ ಬಾತ್ ಮನೇಲೆ ತಯಾರಾಗುತ್ತೆ. ನೋಡಕ್ ಎಷ್ಟು ಕಲರ್ಫುಲ್ ಆಗಿದೆಯೋ ರುಚಿ ಕೂಡ ಅಷ್ಟೇ ಸಕ್ಕತ್ತಾಗಿರುತ್ತೆ. ಡೆಫಿನೆಟ್ಲಿ ಟ್ರೈ ಮಾಡಿ.